ಮನೆ ಕಳ್ಳತನ, ಗಲಾಟೆ, ಹಲ್ಲೆ ಇಂಥ ಗಲಾಟೆಗೆ ಕಂಪ್ಲೇಂಟ್ ದಾಖಲಿಸುವುದು ಸಹಜ. ಆದರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೆಕ್ಕನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ HAL ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ. ಬೆಕ್ಕನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ 9 ಜನರ ವಿರುದ್ಧ ಹರೀಶ್ ಎಂಬಾತ FIR ದಾಖಲಿಸಿದ್ದಾರೆ. ಗರ್ಭಿಣಿ ಬೆಕ್ಕನ್ನ ಅಕ್ರಮವಾಗಿ ಸ್ಥಳಾಂತರ ಮಾಡಿದ್ದಾರೆ ಅಂತ ಆರೋಪಿಸಿ ವನಶ್ರೀ ಅಪಾರ್ಟ್ಮೆಂಟ್ನ ಅಧ್ಯಕ್ಷ ಶ್ರೀರಾಮ್ ಸೇರಿ 9 ಜನರ ವಿರುದ್ಧ ಪ್ರಾಣಿ ಹಿಂಸೆ ತಡೆ ಕಾಯ್ದೆಯಡಿ FIR ದಾಖಲಿಸಲಾಗಿದೆ. KIAL ಏರ್ಪೋರ್ಟ್ನಲ್ಲಿ ಮಹಿಳೆ ಬ್ಯಾಗ್ನಲ್ಲಿದ್ದ ಚಿನ್ನ, ವಜ್ರಾಭರಣ ಕಳ್ಳತನದ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಏರ್ಪೋರ್ಟ್ ಸಿಬ್ಬಂದಿ ಹಾಗೂ ಏರ್ಲೈನ್ಸ್ ಮ್ಯಾನೇಜರ್ಗೆ ನೋಟಿಸ್ ನೀಡಲಾಗಿದೆ. ಮಹಿಳೆ ಬ್ಯಾಗೇಜ್ ಹ್ಯಾಂಡಲ್ ಮಾಡಿದ್ದ ಸಿಬ್ಬಂದಿ ಹಾಗೂ ಬ್ಯಾಗೇಜ್ ಸ್ಕ್ರೀನಿಂಗ್ ಮಾಡಿದ್ದ ಸಿಬ್ಬಂದಿ ಬಳಿ ಹೆಚ್ಚಿನ ಮಾಹಿತಿ ಕಲೆ ಹಾಕುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕಳ್ಳತನ ಬಗ್ಗೆ KIAL ಠಾಣೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಸರ್ಕಾರ ಮಾಹಿತಿ ಸಂಗ್ರಹಿಸ್ತಾ ಇದೆ. ಅಕ್ರಮ ಬಾಂಗ್ಲಾ ನಿವಾಸಿಗಳ ಮೇಲೆ ಪೊಲೀಸರು ನಿಗಾ ವಹಿಸಿದ್ದಾರೆ. ಎಷ್ಟು ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ, ಎಷ್ಟು ಮಂದಿಯನ್ನ ಬಾಂಗ್ಲಾಗೆ ಗಡೀಪಾರು ಮಾಡಲಾಗಿದೆ ಅಂತ ಮಾಹಿತಿ ಕಲೆ ಹಾಕಲಾಗ್ತಿದೆ. ಪೊಲೀಸ್ ಇಲಾಖೆಯಿಂದ ಬಾಂಗ್ಲಾ ವಲಸಿಗರ ಬಗ್ಗೆ ಅಂಕಿ ಸಂಖ್ಯೆ ಸಂಗ್ರಹಿಸಿದ್ದು 2021ರಲ್ಲಿ 29 ಮಂದಿ, 2023ರಲ್ಲಿ 53 ಮಂದಿ, 2024ರಲ್ಲಿ 82 ಮಂದಿ, 2025ರಲ್ಲಿ 96 ಮಂದಿ, 2026ರಲ್ಲಿ 16 ಮಂದಿಯನ್ನ ಈವರೆಗೆ ಗಡೀಪಾರು ಮಾಡಲಾಗಿದೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪತ್ತೆ ಹಚ್ಚಿ ಅಕ್ರಮ ವಲಸಿಗರ ಬಗ್ಗೆ ಕಾನೂನಾತ್ಮಕ ದಾಖಲೆಗಳನ್ನ ಮತ್ತಷ್ಟು ಪರಿಶೀಲಿಸಲಾಗುತ್ತಿದೆ. ರೀಲ್ಸ್ ನೋಡುವ ಹುಚ್ಚು ಎಲ್ಲರನ್ನ ಮಗ್ನರಾಗಿಸುವಂತೆ ಮಾಡುತ್ತೆ. ರೀಲ್ಸ್ ನೋಡ್ತಾ ಬಸ್ ಚಾಲನೆ ಮಾಡಿದ್ದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇದೀಗ ರೀಲ್ಸ್ ನೋಡಿಕೊಂಡು ಬಸ್ ಚಾಲನೆ ಮಾಡಿದ್ದ KSRTC ಚಾಲಕ ಮಹೇಶ್ನನ್ನ ಅಮಾನತು ಮಾಡಲಾಯಿತು. ಚಾಲಕನ ನಿರ್ಲಕ್ಷ್ಯದ ಬಗ್ಗೆ ಕ್ರಮ ಕೈಗೊಳ್ಳುವುದಕ್ಕೆ ಅಧಿಕಾರಿಗಳಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚಿಸಿದರು. ಸಚಿವರ ಸೂಚನೆ ಬೆನ್ನಲ್ಲೇ ಇದೀಗ KSRTC ಚಾಲಕ ಮಹೇಶ್ನನ್ನ ಸಸ್ಪೆಂಡ್ ಮಾಡಲಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.